ನಮಸ್ಕಾರ. 48 ಗಂಟೆ ರಣಮಳೆ, 10 ಜಿಲ್ಲೆಗಳಿಗೆ ಆಪತ್ತು. 30 ವರ್ಷದಲ್ಲೇ ಕಂಡಿರದ ಮಹಾಮಳೆ ಸುರಿದಿದ್ದೇಕೆ? ಕೊಲ್ಲಿ ರಾಕ್ಷಸನ ಸಿಟ್ಟಿಗೆ ಕರ್ನಾಟಕದಲ್ಲಿ ಕೋಲಾಹಲ. ರೈತರ ಬದುಕನ್ನೇ ಬರ್ಬಾದ್ ಮಾಡಿದ್ದಾನೆ ವರುಣಾಸುರ. ದಿಢೀರ್ ಎಂದು ಸುರಿದ ಮರಣ ಮಳೆಯಿಂದ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಎಲ್ಲೆಲ್ಲೂ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಇನ್ನೂ 2 ದಿನ ಬೆಂಬಿಡದೆ ಕಾಡಲಿದೆ ಈ ರಕ್ಕಸ ಮಳೆ. ಇದೇ ಈ ಹೊತ್ತಿನ ಫೋಕಸ್ 18 48 ಗಂಟೆ ಮಹಾಮಳೆ. ನಾನು ಚೈತ್ರರಾಜ್. 48 ಗಂಟೆ ರಣಮಳೆ, 10 ಜಿಲ್ಲೆಗಳಿಗೆ ಆಪತ್ತು. ಮೂವತ್ತು ವರ್ಷದಲ್ಲೇ ಕಂಡಿರದ ಮಹಾಮಳೆ ಸುರಿದಿದ್ದೇಕೆ? ಕೊಲ್ಲಿ ರಾಕ್ಷಸನ ಸಿಟ್ಟಿಗೆ ಕರ್ನಾಟಕದಲ್ಲಿ ಕೋಲಾಹಲ. ವರ್ಷಾರಂಭದಲ್ಲೇ ವರುಣಾಸುರ ಸಿಡಿದೆದ್ದಿದ್ದಾನೆ. ಇದೇನು ಮಳೆಗಾಲವೋ ಚಳಿಗಾಲವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಮಟ್ಟಿಗೆ ಜಲಾಸುರ ಇಡೀ ರಾಜ್ಯದಲ್ಲಿಯೇ ರಣಕೇಕೆ ಹಾಕ್ತಿದ್ದಾನೆ. ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾನೆ. ಜನರ ಜೀವನವನ್ನೇ ಛಿದ್ರ ಮಾಡಿದೆ ಈ ಮಹಾಮಳೆ. ಜೂನ್ ತಿಂಗಳಿನಲ್ಲಿ ಸುರಿಯೋ ಮಳೆ ಜನವರಿ ತಿಂಗಳಿನಲ್ಲಿಯೇ ಸುರಿದಿದ್ದು ಇನ್ನಿಲ್ಲದಂತೆ ಮಹಾಭೀತಿಯನ್ನ ಆತಂಕವನ್ನ ಹುಟ್ಟುಹಾಕಿದೆ. ರಣಮಳೆಯ ಆರ್ಭಟಕ್ಕೆ ಅಬ್ಬರಕ್ಕೆ ಇಡೀ ರಾಜ್ಯವೇ ಬಳಲಿ ಬೆಂಡಾಗಿದೆ. ಕಳೆದ 3-4 ದಿನಗಳಿಂದಂತೂ ಬೆಂಬಿಡದೆ ಬೇತಾಳದಂತೆ ಧೋ ಎಂದು ಸುರಿಯುತ್ತಿದೆ ಈ ಮಹಾಮಳೆ. ಈ ರಣಮಳೆಯ ಆಕ್ರೋಶ ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನು 48 ಗಂಟೆ ಇದೇ ರೀತಿ ಸುರಿಯಲಿದ್ದು ಆ 10 ಜಿಲ್ಲೆಗಳಿಗೆ ಮಹಾ ಆಪತ್ತು ಎದುರಾಗಿದೆ. ಒಂದಲ್ಲ ಎರಡಲ್ಲ, ಜನವರಿ ಟೈಮ್ನಲ್ಲಿ 30 ವರ್ಷದಲ್ಲೇ ಈ ರೀತಿ ವರುಣಾಸುರ ಆರ್ಭಟಿಸಿಯೇ ಇರಲಿಲ್ಲ. ಇಡೀ ಕರುನಾಡು 30 ವರ್ಷದಲ್ಲಿ ಇಂತಹ ರಣಭಯಂಕರ ಮಳೆಯನ್ನೇ ಕಂಡಿಯೂ ಇರಲಿಲ್ಲ, ಕೇಳಿಯೂ ಇರಲಿಲ್ಲ. ಬಂಗಾಳ ಕೊಲ್ಲಿಯ ರಾಕ್ಷಸನ ಸಿಟ್ಟಿಗೆ, ಅಲ್ಲಿನ ಸಮುದ್ರದ ರಕ್ಕಸ ಅಲೆಗಳ ಮಹಾಕೋಪಕ್ಕೆ ಕರ್ನಾಟಕದಲ್ಲಿ ರಣರಣ ಕೋಲಾಹಲವೇ ಸೃಷ್ಟಿಯಾಗಿದೆ. ಜನವರಿ ತಿಂಗಳಿನಲ್ಲಿಯೇ ಈ ರೀತಿ ಅನಿರೀಕ್ಷಿತ ಮಳೆಯನ್ನ ಕಳೆದ 30 ವರ್ಷಗಳಲ್ಲೇ ಕಂಡಿಲ್ಲ. ಆ ಒಂದು ಕಾರಣದಿಂದಲೇ ವರ್ಷಾರಂಭದಲ್ಲಿಯೇ ಈ ರೀತಿ ಗುಡುಗು ಮಿಂಚಿನ ಮಳೆ ಬೀಳ್ತಾ ಇದೆಯಾ. ಇಡೀ ರಾಜ್ಯವೇ ವರುಣಾಸುರನ ದಾಳಿಯಿಂದ ತತ್ತರಿಸಿ ಹೋಗಿದೆ. ಹಲವು ಜಿಲ್ಲೆಗಳಂತೂ ಜಲಾಸುರನ ಜಲವ್ಯೂಹದಲ್ಲಿ ದಿಗ್ಬಂದಿಯಾಗಿ ಹೋಗಿದೆ. ಮಹಾಮಳೆಯ ಆಕ್ರಮಣಕ್ಕೆ ನೋಡ್ತಾನೆ ಬೆಳೆಗಳು ಕೊಚ್ಚಿ ಹೋಗಿವೆ. ರಾಜ್ಯಾದ್ಯಂತ ಅಟ್ಟಹಾಸ ಮೀರಿತಿದ್ದಾನೆ ವರುಣ ರಾಕ್ಷಸ. ಈ ಅಕಾಲಿನ ಮಳೆಯಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ವರುಣನ ಕೆಂಗಣ್ಣಿಗೆ ಗುರಿಯಾದ ಆ 10 ಜಿಲ್ಲೆಗಳು ಯಾವುದು? ಇನ್ನು 48 ಗಂಟೆ ಮಹಾಮಳೆ ಇದೇ ರೀತಿ ಸುರಿಯಲಿದೆಯಾ? ಎಲ್ಲೆಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ? ಇವೆಲ್ಲವನ್ನ ನೋಡ್ತಾ ಹೋಗೋಣ. ಜನವರಿ 6ಕ್ಕೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಶುರುವಾದ ಮಳೆ ಈಗ ಉತ್ತರ ಒಳನಾಡಿಗೂ ವ್ಯಾಪಿಸಿದೆ. ಉತ್ತರ ಕನ್ನಡ, ಮೂಡುಬಿದಿರೆ, ದಕ್ಷಿಣ ಕನ್ನಡ ಜಿಲ್ಲೆ, ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ಮಂಗಳೂರು, ಕುಶಾಲನಗರ ಸೇರಿದಂತೆ ಹಲವು ಕಡೆ ಜೋರು ಮಳೆ ಬಿದ್ದಿದೆ. ಇಷ್ಟೇ ಅಲ್ಲ, ಇನ್ನು 48 ಗಂಟೆಗಳು ವರುಣಾಸುರ ಅಬ್ಬರಿಸಲಿದ್ದಾನೆ. ಹಲವೆಡೆ ಮೋಡ ಕವಿದ ವಾತಾವರಣ, ಮತ್ತೊಂದು ಕಡೆ ತಂಪು ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದೇ ಜಲಾಸುರನ ಕಡುಕೋಪಕ್ಕೆ ರೈತ ಗುರಿಯಾಗಿದ್ದಾನೆ. ಜನವರಿ ಯಾರೂ ಮಳೆಯನ್ನ ನಿರೀಕ್ಷಿಸಿರಲಿಲ್ಲ. ಒಮ್ಮೆಲೆ ಆಕಾಶವೇ ಕಿತ್ತು ಹೋಗೋ ರೀತಿ ಸುರಿದ ಮರಣ ಮಳೆಗೆ ನೋಡ್ತಾನೆ ರೈತರ ಬೆಳೆಯೆಲ್ಲ ಕೊಚ್ಚಿ ಹೋಗಿದೆ. ಲಕ್ಷಾಂತರ ಮೌಲ್ಯದ ಬೆಳೆ ನಾಶವಾಗಿದೆ.
ದಾವಣಗೆರೆಯಲ್ಲಿ ಮಳೆಯ ಆರ್ಭಟಕ್ಕೆ 45 ಎಕರೆ ಬೆಳೆ ನಾಶ. ಜಲಸ್ಫೋಟಕ್ಕೆ ಧರೆಗೆ ಉರುಳಿದ ಶಾಲಾ ಕಟ್ಟಡ. ದಾವಣಗೆರೆಯ ಹರಿಹರ ತಾಲೂಕಿನಲ್ಲಿ ಮಳೆರಾಯ ಆರ್ಭಟಿಸಿದ್ದಾನೆ. ಜಲರಾಕ್ಷಸನ ಅಬ್ಬರಕ್ಕೆ ಮಿಟ್ಲಕಟ್ಟೆ, ಕಾಡಜ್ಜಿ, ಗುತ್ತೂರು ಗ್ರಾಮಗಳಲ್ಲಿ ಮನೆಗಳು ನೆಲಸಮಾಧಿಯಾಗಿವೆ. ವರುಣ ಅಬ್ಬರಕ್ಕೆ 45 ಎಕರೆಯಲ್ಲಿ ಬೆಳೆದ ಜೋಳ ಹಾಗೂ ಕಡಲೆಬೇಳೆ ಸಂಪೂರ್ಣ ಕೊಚ್ಚಿ ಹೋಗಿದ್ದು ಅನ್ನದಾತನ ಲಕ್ಷಾಂತರ ಮೌಲ್ಯದ ಬೆಳೆಗೆ ಹಾನಿಯಾಗಿದೆ. ಹಾಗೆ ಇನ್ನೊಂದು ಕಡೆ ಬೆಳ್ಳೊಡ್ಡಿ ಗ್ರಾಮದಲ್ಲಿ ಸಿಡಿಲು ಬಡಿದು 10 ಕುರಿಗಳು ಸಾವನ್ನಪ್ಪಿವೆ. ಹೂವಿನ ಮಡು ಗ್ರಾಮದಲ್ಲೂ ಕೂಡ ಜಲಸ್ಫೋಟವಾಗಿದೆ. ಇದರಿಂದ ಪ್ರಾಥಮಿಕ ಶಾಲಾ ಕಟ್ಟಡ ಕುಸಿದು ಬಿದ್ದಿದೆ. ಚಿತ್ರದುರ್ಗದಲ್ಲಿ ವರುಣನ ಅಬ್ಬರಕ್ಕೆ ಕೊಚ್ಚಿ ಹೋದ ಮೆಕ್ಕೆಜೋಳ. ಚಿತ್ರದುರ್ಗದಲ್ಲೂ ತಡರಾತ್ರಿ ಸುರಿದ ಭಾರೀ ಮಳೆಯಿಂದ ರೈತರಿಗೆ ಭಾರೀ ಹೊಡೆತ ಬಿದ್ದಿದೆ. ಮಳೆ ಆರ್ಭಟಕ್ಕೆ ಮೆಕ್ಕೆಜೋಳ ರಾಶಿ ಕೊಚ್ಚಿ ಹೋಗಿದೆ. ಚಿತ್ರದುರ್ಗ ತಾಲೂಕಿನ ಅಳಗವಾಡಿ ಗ್ರಾಮದ ಕಣದಲ್ಲಿ ಹಾಕಿದ್ದ ಮೆಕ್ಕೆಜೋಳ ರಾಶಿ ನೀರಿನಲ್ಲಿ ತೇಲಿ ಹೋಗಿದೆ. ಕೊಚ್ಚಿ ಹೋದ ಮೆಕ್ಕೆಜೋಳವನ್ನೇ ಆರಿಸಿಕೊಳ್ಳಲು ರೈತರು ಹರಸಾಹಸ ಪಡುತ್ತಿದ್ದ ದೃಶ್ಯ ಮನಕಲುಕುವಂತಿತ್ತು. ಗದಗದಲ್ಲಿ ವರುಣನ ಉಗ್ರಕೋಪಕ್ಕೆ ನಶಿಸಿದ ಜೋಳ. ಗದಗ ಜಿಲ್ಲೆಯಲ್ಲಿ ಅಕಾಲಿಕವಾಗಿ ಸುರಿದ ಭಾರೀ ಮಳೆಗೆ ರೈತರು ತತ್ತರಿಸಿದ್ದಾರೆ. ಭಾರೀ ಮಳೆಯಿಂದ ಅಪಾರ ಪ್ರಮಾಣದ ಜೋಳ ಬೆಳೆ ಸಂಪೂರ್ಣ ನೆಲಕಚ್ಚಿದೆ. ಲಕ್ಷ್ಮೇಶ್ವರ ತಾಲೂಕಿನಾದ್ಯಂತ ಜೋಳದ ಬೆಳೆ ನೆಲಕಚ್ಚಿದೆ. ಇದರೊಂದಿಗೆ ಹಿಂಗಾರು ಬೆಳೆಗಳಾದ ಕಡಲೆ, ಹತ್ತಿ ಕೂಡ ತೇಲಿ ಹೋಗಿವೆ. ಮುಂಗಾರು ಮಳೆಯನ್ನ ನಂಬಿಕೊಂಡಿದ್ದ ರೈತರು ಈಗ ಬೆಳೆ ಹಾನಿಯಿಂದಾಗಿ ತಿನ್ನಲು ಜೋಳ ಇಲ್ಲ, ಜಾನುವಾರುಗಳಿಗೂ ಮೇವಿಲ್ಲ ಅಂತ ಕಣ್ಣೀಡುತ್ತಿದ್ದಾರೆ. ಕಳೆದ ವರ್ಷ ಸುರಿದ ರಕ್ಕಸ ಮಳೆಗೆ ಮುಂಗಾರು ಬೆಳೆಯನ್ನು ಅನ್ನದಾತರು ಕಳೆದುಕೊಂಡಿದ್ರು. ಈಗ ಈ ಅಕಾಲಿಕ ಮಳೆಯಿಂದ ಹಿಂಗಾರು ಬೆಳೆ ಕೂಡ ನಾಶವಾಗಿದ್ದು ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಹಿಂಗಾರಿ ದನಕ್ಕೆ ಮೇವು ಇಲ್ದಂಗೆ ಆತು, ಮನುಷ್ಯರಿಗೆ ಕಾಳು ಇಲ್ದಂಗೆ ಆತು. ಈ ನಮ್ಮನೆ ಜೋಳ ಎಲ್ಲ ನೆಲಕ್ಕೆ ಬಿದ್ದು ಹಾಳಾಗಿ ರೈತರನ್ನ ಗೋಳು ಕೆಳರಿಲ್ದಂಗೆ ಆಗಿ ಹೋಗೈತಿ ಪರಿಸ್ಥಿತಿ. ಕೊಡಗಿನಲ್ಲಿ ಮಳೆಗೆ ಕಾಫಿ ಬೆಳೆಗೆ ಹಾನಿ. ಕಾಫಿ ನಾಡು ಕೊಡಗಿನಲ್ಲಿಯೂ ವರ್ಷಾರಂಭದಲ್ಲಿಯೇ ಸಾವಿನ ಮಳೆ ಲಗ್ಗೆ ಇಟ್ಟಿದೆ. ಜಲಾಸುರನ ಜಲಸ್ಫೋಟಕ್ಕೆ ಸಂಪೂರ್ಣ ಕಾಫಿ ಬೆಳೆಗೆ ಹಾನಿಯಾಗಿದೆ. ರಭಸವಾಗಿ ಸುರಿದ ಮಳೆಗೆ ಕಾಫಿ ಹಣ್ಣು ಸರ್ವನಾಶವಾಗಿದೆ. ಮಡಿಕೇರಿ, ನಾಪೊಕ್ಲು ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಗಿಡದಲ್ಲೇ ಕಾಫಿ ಬೆಳೆ ಕೊಳತಂತೆ ಆಗಿದ್ದು ಅಪಾರ ಪ್ರಮಾಣದಲ್ಲಿ ನೆಲಕ್ಕೂ ಕೂಡ ಕಾಫಿ ಉರುಳಿ ಬಿದ್ದಿದೆ. ಈ ಅಕಾಲಿಕ ಅನಿರ್ದಿಷ್ಟ ಮಳೆಯಿಂದ ಕಾಫಿ ಬೆಳೆಗಾರರಂತೂ ಕಂಗಾಲಾಗಿ ಹೋಗಿದ್ದಾರೆ. ಮುಂಗಾರು ಮಳೆಯಂತೆ ಬಿಟ್ಟು ಬಿಡದೆ ವರುಣ ಅಬ್ಬರಿಸಿದ್ದಾನೆ. ಇದೇ ರೀತಿ ಮಳೆ ಮುಂದುವರೆದರೆ ಕಾಫಿ ಸಂಪೂರ್ಣ ಕೊಳೆತು ಹೋಗುವ ಆತಂಕ ಎದುರಾಗಿದೆ. ಧಾರವಾಡದಲ್ಲಿ ಮಳೆಗೆ ತೇಲಿ ಹೋದ ವಾಹನಗಳು. ಚಿಕ್ಕಮಗಳೂರಿನಲ್ಲಿ ಮಹಾಮಳೆಗೆ ಕಾಫಿ ಬೆಳೆ ನಾಶ. ಧಾರವಾಡದಲ್ಲಿ ಶುಕ್ರವಾರ ಸುರಿದ ಮಳೆಯ ಪ್ರಹಾರಕ್ಕೆ ಬೈಕ್ಗಳು, ವಾಹನಗಳು ತೇಲಿ ಹೋಗಿವೆ. ರಸ್ತೆಯಲ್ಲಿನ ಮಳೆ ನೀರು ನೆಲಮಹಡಿಯ ಅಂಗಡಿಗಳಿಗೆ ನುಗ್ಗಿತ್ತು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿಯೂ ಸಾವಿನ ಮಳೆ ಶರವೇಗದಲ್ಲಿ ಪ್ರಹಾರ ಮಾಡಿದೆ. ಬಿರುಗಾಳಿ ಸಹಿತ ಮಳೆಗೆ ವಿದ್ಯುತ್ ಕಂಬ ರಸ್ತೆಗೆ ಉರುಳಿಗೆ ಬಿದ್ದಿದೆ. ಇಷ್ಟೇ ಅಲ್ಲ, ಚಿಕ್ಕಮಗಳೂರಿನ ಹುಣಸೆಹಳ್ಳಿಯಲ್ಲಿ ಭತ್ತ, ಕಾಫಿ ಸಂಪೂರ್ಣ ಬೆಳೆ ಜಲಾಸುರನ ಉಗ್ರಕೋಪಕ್ಕೆ ನಾಶವಾಗಿದೆ. ಇಷ್ಟೇ ಅಲ್ಲ, ಜಲಸ್ಫೋಟಕ್ಕೆ ಒಣ ಹಾಕಿದ್ದ ಕಾಫಿ ಕೂಡ ಮಳೆ ನೀರಿಗೆ ಕೊಚ್ಚಿ ಹೋಗಿದೆ. ಅಕ್ಷರಶಃ ಈ ಮರಣ ಮಳೆ ರೈತರ ಬದುಕನ್ನಂತೂ ಹಿಂಡಿ ಹಿಪ್ಪೆ ಮಾಡಿದೆ. ಮಳೆಯ ಹೊಡೆತಕ್ಕೆ ಸಿಲುಕಿ ರೈತರ ಬದುಕಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರೈತರ ಬದುಕನ್ನ ಬರ್ಬಾದ್ ಮಾಡಿದ ವರುಣಾಸುರ. ಫಸಲು ಬರೋ ಟೈಮ್ನಲ್ಲೇ ಭಾರೀ ಜಲಸ್ಫೋಟ. ಚಿಕ್ಕಮಗಳೂರಿನ ಮೂಡಿಗೆರೆ, ಕೊಪ್ಪ ತಾಲೂಕಿನಲ್ಲಿ ಮಳೆ ಶರವೇಗದ ಪ್ರಹಾರ ಮಾಡಿದೆ. ಒಂದ್ ಕಡೆ ರೈತರ ಕಾಫಿ ಬೆಳೆ ಸರ್ವನಾಶವಾಗಿದೆ. ಇನ್ನೊಂದು ಕಡೆ ಕಾಫಿ ಒಣಗಿಸಲಾಗದೆ ರೈತರು ಪರದಾಟ ಅನುಭವಿಸುತ್ತಿದ್ದಾರೆ. ಮಳೆಯ ಅಬ್ಬರಕ್ಕೆ ಕಾಫಿ ಫಸಲು ಉದುರುತ್ತಾ ಇದೆ. ಗದ್ದೆಯಲ್ಲಿ ಕೊಯ್ಲಾ ಮಾಡಿಟ್ಟ ಭತ್ತ ಕರಗ್ತಾ ಇದೆ. ಕಳೆದ ವರ್ಷ ಸುರಿದ ಮಳೆಯಂತೂ ರೈತರ ಬದುಕನ್ನ ಅಕ್ಷರಶಃ ನರಕಕ್ಕೆ ದೂಡಿತು. ಪ್ರವಾಹದ ರಕ್ಕಸ ನರ್ತನಕ್ಕೆ ರೈತರ ಬದುಕು ನರಕಕ್ಕೆ ದೂಡಲ್ಪಟ್ಟಿತ್ತು. ಈ ಬಾರಿಯಾದರೂ ಸ್ವಲ್ಪ ಚೇತರಿಸಿಕೊಂಡ ರೈತರು ಚಳಿಗಾಲಕ್ಕೆ ತಕ್ಕಂತೆ ಬೆಳೆಯನ್ನ ಬೆಳೀತಾ ಇದ್ರು. ಆದರೆ ಯಾರ ಊಹೆಗೂ ನಿಲುಕದೆ ಅದ್ಯಾವ ರೀತಿ ಮಳೆ ಬಂತೋ ವರ್ಷಾರಂಭದಲ್ಲೇ ರಾಜ್ಯವನ್ನ ಛಿದ್ರ ಮಾಡಿದೆ ರಕ್ಕಸ ಮಳೆ. ಎಲ್ಲಾ ಕಡೆಯೂ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಅದರಲ್ಲೂ ಈ ಮಹಾಮಳೆಯ ಹೊಡೆತಕ್ಕೆ ರೈತರ ಬದುಕು ಮೂರಾ ಬಟ್ಟೆಯಾಗಿದೆ. ಇನ್ನೇನು ಫಸಲು ಬರೋ ಟೈಮ್ನಲ್ಲಿ ವರುಣಾಸುರ ಈ ರೀತಿ ಉಗ್ರಕೋಪ ಬೀರಿದ್ದಾನೆ.
ಹಿಂಗಾರು ಹಂಗಾಮಿನ ಬೆಳೆಗಲ್ಲಿ ಕಾಯಿ ಕಟ್ಟುವ ಮುನ್ನವೇ ಮಳೆ ಎಡೆಬಿಡದೆ ಸುರಿತಾ ಇದೆ. ಬೆಳಗಾವಿ, ಧಾರವಾಡ ಸೇರಿ ಉತ್ತರ ಕರ್ನಾಟಕದ ರೈತರು ಕಂಗಾಲಾಗಿದ್ದಾರೆ. ಈ ಜಿಟಿ ಮಳೆಯಿಂದ ತಂಪಾದ ವಾತಾವರಣದಿಂದ ಬೆಳೆಗಳಿಗೆ ರೋಗ ತಗುಲಿ ಹಾನಿಯಾಗೋ ಸಾಧ್ಯತೆ ಇದೆ. ವಾರದ ಹಿಂದೆ ಕಬ್ಬು ನಾಟಿ ಮಾಡಿದ್ದ ಬೆಳೆಗಾರರು ಕಬ್ಬನ್ನ ರಕ್ಷಿಸಿಕೊಳ್ಳೋದಕ್ಕೆ ಪರದಾಡ್ತಿದ್ದಾರೆ. ರಾಜ್ಯದಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕ, ಸಿಲಿಕಾನ್ ಸಿಟಿ ಸೇರಿದಂತೆ ಎಲ್ಲೆಡೆಯೂ ವರುಣ ಆರ್ಭಟಿಸಿದ್ದಾನೆ. ಬೆಂಗಳೂರಿನಲ್ಲಿ ಕಳೆದ ಕೆಲ ದಿನಗಳಿಂದ ವರುಣ ರಾಕ್ಷಸ ಅಬ್ಬರಿಸುತ್ತಿದ್ದಾನೆ. ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ಮೋಡ ಕವಿದ ವಾತಾವರಣವೇ ಇದೆ. ಇನ್ನು 2 ದಿನ ಸಿಲಿಕಾನ್ ಸಿಟಿಯಲ್ಲಿ ಇದೇ ರೀತಿ ಮಳೆ ಬೀಳಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಜಲಾಸುರ ಅಬ್ಬರ ಇಲ್ಲಿಗೆ ಮುಗಿಯೋದೇ ಇಲ್ಲ. ಇನ್ನು 48 ಗಂಟೆಗಳ ಕಾಲ ಈ ಮಹಾಮಳೆ ಸುರಿಯಲಿದೆ. ಆ 10 ಜಿಲ್ಲೆಗಳಂತೂ ಫುಲ್ ಅಲರ್ಟ್ ಆಗಿರಲೇಬೇಕು. ಕೊಲ್ಲಿಯಲ್ಲಿ ಮೇಲ್ಮೈ ಸುಳಿಗಾಳಿಯಿಂದ ಕರ್ನಾಟಕದಲ್ಲೂ ಭಾರಿ ಮಳೆಯಾಗಿದೆ. ವರುಣನ ಆರ್ಭಟ ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನು 48 ಗಂಟೆಗಳಲ್ಲಿ ಹಲವು ಕಡೆ ಭಾರಿ ಮಳೆಯಾಗಲಿದೆ. ಹಾಗೆ ಯಾವ ಆ 10 ಜಿಲ್ಲೆಗಳಲ್ಲಿ ಕಾದಿದೆ ಆಪತ್ತು, ಈ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ನ ಬಳಿ. ಕಳೆದ 2-3 ದಿನದಿಂದ ಜಲಾಸುರ ಇನ್ನಿಲ್ಲದಂತೆ ಅಬ್ಬರಿಸುತ್ತಿದ್ದಾನೆ. ಇದರ ಶರವೇಗದ ದಾಳಿ ಇಲ್ಲಿಗೆ ಮುಗಿಯೋದಿಲ್ಲ. 10 ಜಿಲ್ಲೆಗಳಲ್ಲಿ ಮಹಾಮಳೆ ಮತ್ತಷ್ಟು ರಭಸವಾಗಿ ಸುರಿಯಲಿದೆ. ಇನ್ನು 48 ಗಂಟೆಗಳ ಕಾಲ ಮಳೆ ಮತ್ತಷ್ಟು ರೌದ್ರ ರೂಪ ತೋರಲಿದೆ. ಬಂಗಾಳ ಕೊಲ್ಲಿಯಲ್ಲಿ ರಕ್ಕಸ ಅಲೆಗಳು ರುದ್ರನರ್ತನ ತೋರಿರೋದ್ರಿಂದ ರಾಜ್ಯದಲ್ಲಿ ಹೊತ್ತಲ್ಲದ ಹೊತ್ತಲ್ಲಿ ಅಕಾಲಿಕವಾಗಿ ಮಳೆ ಸುರಿಯುತ್ತಿದೆ. ಈ ಮರಣ ಮಳೆ ರಣಕೇಕೆ ಇಲ್ಲಿಗೆ ಮುಗಿಯುವುದಿಲ್ಲ. ಇನ್ನು 48 ಗಂಟೆಗಳ ಕಾಲ ಇನ್ನೂ ಹೆಚ್ಚು ಆರ್ಭಟಿಸಲಿದೆ. ಅದರಲ್ಲೂ 10 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಕೂಡ ಘೋಷಿಸಲಾಗಿದೆ. ಅವು ಯಾವುವು ಅಂದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ, ತುಮಕೂರು, ಚಿತ್ರದುರ್ಗ, ಕೋಲಾರ. ಈ 10 ಜಿಲ್ಲೆಗಳಲ್ಲಿ ವರುಣಾಸುರ ಮತ್ತಷ್ಟು ರಣವೇಗದಲ್ಲಿ ಪ್ರಹಾರ ಮಾಡಲಿದ್ದಾನೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಕಟ್ಟೆಚ್ಚರ ವಹಿಸಲು ಸೂಚಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಮಂಡ್ಯ, ಮೈಸೂರು, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಉತ್ತರ ಕನ್ನಡ, ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಹಾವೇರಿ, ಗದಗ ಸೇರಿದಂತೆ ಹಲವೆಡೆ ಸಾಧಾರಣ ಮಳೆಯಾಗಲಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಕೆಲ ಭಾಗಗಳಲ್ಲಿ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗಲಿದೆ. ನಿರೀಕ್ಷಣೆ ಇದ್ದು ಜನವರಿ 9 ಹಾಗೂ 10ರಂದು ಬಹುತೇಕ ಎಲ್ಲ ಸ್ಥಳಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಜನವರಿ 11ರಂದು ಮಳೆಯ ಪ್ರಮಾಣ ಕಡಿಮೆ ಆದರೂ ಕೂಡ ಕೆಲವು ಸ್ಥಳಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಜನವರಿ 9, 10 ಹಾಗೂ 11ರಂದು ಕೆಲವು ಸ್ಥಳಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಮೋಡದ ಜೊತೆಗೆ ವಾತಾವರಣದ ಚಳಿ ಹೆಚ್ಚಳ. ಬೆಂಗಳೂರಿನಲ್ಲಿ ಗುರುವಾರದಂದು 22 ಡಿಗ್ರಿ ಗರಿಷ್ಠ ಉಷ್ಣಾಂಶ, 19 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಇನ್ನು 3 ದಿನ ತಾಪಮಾನದಲ್ಲಿ ಹೆಚ್ಚಳವಾಗೋದಿಲ್ಲ. ಹಾಸನ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗದಲ್ಲಿ ಭಾರೀ ಮಳೆಯಾಗುತ್ತೆ. ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುತ್ತೆ. ಮೋಡ ಕವಿದ ವಾತಾವರಣ ಹಾಗೂ ಚಳಿ ಕೂಡ ಹೆಚ್ಚಾಗಲಿದೆ. ಕಳೆದ 30 ವರ್ಷಗಳಲ್ಲಿ ಜನವರಿ ತಿಂಗಳಿನಲ್ಲಿ ಈ ರೀತಿ ಮಳೆ ಸುರಿದಿರಲಿಲ್ಲ. ರಾಜ್ಯ ಈ ಬಗ್ಗೆ ಕಂಡು ಕೇಳೂ ಇರಲಿಲ್ಲ. ಯಾವ ದಾಖಲೆಯಲ್ಲೂ ಇಲ್ಲ. ಜನವರಿ ತಿಂಗಳಿನಲ್ಲಿ ಆಕಾಶವೇ ಕಿತ್ತು ಹೋಗೋ ರೀತಿ ಧೋ ಅಂತ ಮಳೆ ಸುರಿತಾ ಇರೋದ್ರ ಹಿಂದೆಯೂ ಒಂದು ಕಾರಣವಿದೆ. ಆ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ವರ್ಷಾರಂಭ ಆಗಿದ್ದೆ ತಡ ಅನಿರೀಕ್ಷಿತ ಮಳೆ ಜನರ ನಿದ್ದೆಗೆಡಿಸಿದೆ. ರೈತರ ಬದುಕನ್ನಂತೂ ಮತ್ತಷ್ಟು ಹೈರಾಣಾಗಿ ಮಾಡಿದೆ. ಅಷ್ಟಕ್ಕೂ ಜನವರಿ ತಿಂಗಳಿನಲ್ಲಿ ಈ ರೀತಿ ಧಾರಾಕಾರ ಮಳೆ ಸುರಿಯೋದಕ್ಕೆ ಕಾರಣ ಏನು? ಇಷ್ಟೆಲ್ಲ ಅನಾಹುತ ಆಗ್ತಾ ಇರೋದಾದ್ರೂ ಯಾಕೆ? ಈ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದ್ರಿಂದ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಚಳಿಗಾಲದ ಮಹಾಮಳೆ ಭಾರಿ ಅನಾಹುತವನ್ನೇ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಕಳೆದ 30 ವರ್ಷಗಳಲ್ಲಿ ಬೀಳದ ರಣಮಳೆ ಈ ಬಾರಿ ಸುರಿದಿದ್ದೇಕೆ? ಈ ಬಗ್ಗೆ ತೋರಿಸ್ತೀವಿ ನೋಡಿ.
ಜನವರಿ ತಿಂಗಳಿನಲ್ಲಿ ಈ ರೀತಿ ಅನಿರೀಕ್ಷಿತ ಅನಿರ್ದಿಷ್ಟ ಮಳೆ ಕಳೆದ 30 ವರ್ಷಗಳಿಂದ ಬಿದ್ದೇ ಇರಲಿಲ್ಲ. ದಾಖಲೆಗಳನ್ನ ಕೆದಕಿದ್ರೆ ಎಲ್ಲೋ 3-4 ಬಾರಿ ತುಂತುರು ಮಳೆ ಸುರಿದ ಅಂಕಿಅಂಶ ಸಿಗುತ್ತೆ ಅಂತ ಹವಾಮಾನ ಇಲಾಖೆಯೇ ಹೇಳಿದೆ. ಈ ರೀತಿ ಅನಿರೀಕ್ಷಿತ ಮಳೆ ಬೀಳೋದಕ್ಕೂ ಕಾರಣ ಇದೆ. ಬಂಗಾಳಕೊಲ್ಲಿಯಲ್ಲಿ ಸುಳಿಗಾಳಿ ಹೆಚ್ಚಿದೆ. ಚಳಿಗಾಲದಲ್ಲೂ ಪೂರ್ವ ದಿಕ್ಕಿನಿಂದ ಬರುವ ಹುಳಿಗಾಳಿ ಈ ಬಾರಿ ಮಳೆಯನ್ನು ತನ್ನೊಂದಿಗೆ ಹೊತ್ತು ತಂದಿದೆ. ಇದು ಅಪರೂಪದಲ್ಲೇ ಅಪರೂಪ. ಜನವರಿ ಫೆಬ್ರವರಿಯಲ್ಲಿ ಬಿಸಿಲು ಮಳೆ ಬಿದ್ದರೂ ಚಳಿ ಮೋಡ ಭಾರೀ ಮಳೆ ಬೀಳೋದು ಅನಿರೀಕ್ಷಿತ ಅಂತ ಹವಾಮಾನ ಇಲಾಖೆ ಹೇಳಿದೆ. ಬಂಗಾಳ ಕೊಲ್ಲಿಯ ಮೇಲ್ಮೈ ಗಾಳಿ ಪ್ರಬಲವಾಗಿದ್ದು ದಿನವಿಡೀ ತಾಪಮಾನ ತಗ್ಗಿ ತಂಪು ವಾತಾವರಣ ಉಂಟಾಗಿದೆ. ಹೀಗಾಗಿ ಮಳೆಗಾಲದ ಮಳೆಗಿಂತಲೂ ಚಳಿಗಾಲದ ಮಳೆ ರಣವೇಗದಲ್ಲಿ ಅಬ್ಬರಿಸ್ತಾ ಇದೆ. ಚಳಿಯ ಜೊತೆಗೆ ಮಳೆಯೂ ಕೂಡ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಬಂಗಾಳ ಕೊಲ್ಲಿಯಲ್ಲಿನ ವಾಯುಭಾರ ಕುಸಿತದಿಂದಾಗಿ ರಾಜ್ಯದಲ್ಲಿ ನಾನ್ ಸ್ಟಾಪ್ ಆಗಿ ಮಳೆ ಸುರಿತಾನೇ ಇದೆ. ಇದ್ದಕ್ಕಿದ್ದಂತೆ ಸುರಿದ ಮಳೆಗೆ ಜನ ಕಂಗೆಟ್ಟು ಹೋಗಿದ್ದಾರೆ, ದಿಕ್ಕಾಪಾಲಾಗಿದ್ದಾರೆ. ರಾತ್ರೋರಾತ್ರಿ ಸುರಿಯುತ್ತಿರೋ ಮಳೆರಾಯಿನಿಂದ ಬೆಂಗಳೂರಂತೂ ತತ್ತರಿಸಿ ಹೋಗಿದೆ. ರಾಜ್ಯದಲ್ಲಿ ಬರೋಬ್ಬರಿ 11 ಜಿಲ್ಲೆಗಳನ್ನ ಛಿದ್ರ ಮಾಡಿದೆ ಈ ಅಕಾಲಿಕ ಮಳೆ. ಇನ್ನಿಲ್ಲದಂತೆ ಸುರಿಯುತ್ತಿರೋ ಮಳೆಯಿಂದ ರೈತರ ಬೆಳೆಯ ಜೊತೆಗೆ ಅವರ ಬದುಕು ಕೂಡ ಕೊಚ್ಚಿ ಹೋಗಿದೆ. ಅಕಾಲಿಕ ಮಳೆಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ದಿಢೀರ್ ಮಳೆಗೆ ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿ ಕೂಡ ಬಲಿಯಾಗಿದ್ದಾನೆ. ಸಿಲಿಕಾನ್ ಸಿಟಿಗೂ ಈ ಮಳೆ ಬೆಂಬಿಡದ ಬೇತಾಳದಂತೆ ಕಾಡ್ತಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಇನ್ನಿಲ್ಲದಂತೆ ಅವಾಂತರ ಸೃಷ್ಟಿ ಮಾಡಿದೆ. ರಾಜ್ಯದಲ್ಲಿ ಇನ್ನು 2 ದಿನ ಅಂದ್ರೆ 48 ಗಂಟೆಗಳ ಕಾಲ ಈ ಮಹಾಮಳೆ ಸುರಿಯಲಿದ್ದು ಜನ ಆದಷ್ಟು ಜಾಗೃತಿಯಿಂದಿರಿ. ದಿಢೀರ್ ಅಂತ ಸುರಿದ ಮಳೆಗೆ ರಾಜ್ಯದ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಚಳಿಗಾಲದ ಮಳೆ ರೈತರ ಬದುಕನ್ನ ಮೂರಾಬಟ್ಟೆಯನ್ನಾಗಿ ಮಾಡಿದೆ. ಇನ್ನು 2 ದಿನ ಇದೇ ರೀತಿ ಮಹಾಮಳೆ ಸುರಿಯಲಿದ್ದು ಹೈ ಅಲರ್ಟ್ ಘೋಷಿಸಲಾಗಿದೆ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.